ಮಳೆಗಾಲ ಬಂದ್ರೆ ಸಾಕು ಕೆಲವು ಗ್ರಾಮಗಳು ದ್ವೀಪದಂತ ಆಗ್ಬಿಡುತ್ತೆ. ಇಲ್ಲಿಯೂ ಕೂಡ ಅಂಥದ್ದೇ ಒಂದು ಊರಿದೆ. ಇದೆಲ್ಲಿ ದೋಣಿ ಸಾಗಿದ್ರಷ್ಟೇ ಮುಂದೆ ಹೋಗುತ್ತೆ ಇಲ್ಲಿರೋರ ಜೀವನ. ಇದು ಮಡಿಕೇರಿ ತಾಲೂಕಿನ ಬೇಂಗೂರು ಗ್ರಾಮದ ಸ್ಥಿತಿ. ಕಾವೇರಿಯ ಪ್ರವಾಹಕ್ಕೆ ದ್ವೀಪದಂತಾಗಿ ಹೊರ ಜಗತ್ತಿನ ಸಂಪರ್ಕವೇ ಇಲ್ಲದೆ ಇರುವಂತ ಪರಿಸ್ಥಿತಿಗೆ ಈ ಊರು ಬಂದಿದೆ. ಮಡಿಕೇರಿ ತಾಲೂಕಿನ ಬೇಂಗೂರು ಗ್ರಾಮದ ಸ್ಥಿತಿ. ದೋಣಿ ಸಾಗಿದ್ರಷ್ಟೇ ಇವರ ಜೀವನ ಮುಂದೆ ಹೋಗುತ್ತೆ. ಇಲ್ಲದೆ ಇದ್ರೆ ಏನೂ ಇಲ್ಲ, ಎಲ್ಲವೂ ಕೂಡ ನೀರುಮಯ. ಅದರ ಮಧ್ಯದಲ್ಲಿ ಮಾತ್ರ ಜೀವನಮಯ. ಇಲ್ಲಿ ಸಮಸ್ಯೆ ಏನಂತ ಹೇಳಿದರೆ, ದೋಣಿ ಇದೆ ನಮಗೆ, ಆದರೆ ಮಕ್ಕಳಿಗೆ ಅದರಲ್ಲಿ ಶಾಲೆಗೆ ಹೋಗೋಕೆ ಆಗ್ತಿಲ್ಲ. ಯಾಕೆಂತ ಹೇಳಿದರೆ ನಿನ್ನೆ ಮೊನ್ನೆಲ್ಲ ರಜೆ ಇತ್ತಿಲ್ಲ, ಇವತ್ತು ಗೌರ್ಮೆಂಟಿಂದ ರಜೆ ಕೊಟ್ಟಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಶಾಲೆಗೆ ಹೋಗೋಕ್ಕೆ ದೋಣಿಯಲ್ಲಿ ಎದುರ್ತಿದ್ದಾರೆ. ಗಾಳಿ ವಿಪರೀತ ಗಾಳಿ ಇದೆ, ಗಾಳಿಗೆ ದೋಣಿಗೆ ಹತ್ತಕ್ಕಾಗಲ್ಲ. ಅದಕ್ಕಾಗಿ ನಾವೀಗ ಕೇಳ್ಕೊಳ್ಳೋದು ಅಂತ ಹೇಳಿದರೆ, ಈಗ ಬೋಟು ಕಳೆದ ಸಲ ಇಲ್ಲ ಅಂತೇಳಿ ಬೋಟು ತರಿಸಿದ್ರು, ಅವತ್ತು ಮಿಷಿನ್ ಬೋಟು ಸಮೇತ. ಕೊಡಗು ಜಿಲ್ಲೆಯಾದ್ಯಂತ ಕಳೆದ ರಾತ್ರಿಯಿಂದ ಮಳೆಯ ತೀವ್ರತೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಗ್ರಾಮೀಣ ಭಾಗದ ಜನರ ಬದುಕು ಮಾತ್ರ ಅತಂತ್ರ ಪರಿಸ್ಥಿತಿಯಲ್ಲಿದೆ. ಯಾಕಂದರೆ ಕಳೆದ ಒಂದು ವಾರದಿಂದ ಸಾಕಷ್ಟು ವಿದ್ಯುತ್ ಸಮಸ್ಯೆಯಿಂದ ಬಳಲು ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ಕಾವೇರಿಯ ನೀರು ಉಕ್ಕಿ ಹರಿತಿರ್ತಕ್ಕಂಥದ್ದು. ಸದ್ಯ ಇದೀಗ ಮಡಿಕೇರಿ ತಾಲೂಕಿನ ಬೇಂಗೂರಿನ ಕೂಡಕಡ್ಡಿ ಮತ್ತು ಪರಂಬು ಎಂಬ ಸ್ಥಳದಲ್ಲಿದ್ದೀವಿ. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು ಕಾವೇರಿ ಯಾವ ಪ್ರಮಾಣದಲ್ಲಿ ಮೈದುಂಬಿ ಹರಿತಿದ್ದಾಳೆ ಅಂದರೆ, ಒಂದು ಊರಿಂದ ಮತ್ತೊಂದು ಊರಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳೇ ಸಂಪೂರ್ಣವಾಗಿ ಮುಳುಗಡೆಯಾಗಿರ್ತಕ್ಕಂಥದ್ದು. ಹೀಗಾಗಿ ಗ್ರಾಮಸ್ಥರು ಒಂದು ದೋಣಿಯನ್ನು ಇಟ್ಕೊಂಡು ಏನು ಹಿಂದಿನ ಕಾಲದಲ್ಲಿ ಯಾವ ರೀತಿ ಸಂಪರ್ಕದ ಕೊಂಡಿಯಾಗಿ ಬಳಕೆಯನ್ನು ಮಾಡ್ತಿದ್ರು, ಅದೇ ರೀತಿಯಾದಂತಹ ದೋಣಿಯನ್ನು ಬಳಸ್ಕೊಂಡು ಇದೀಗ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಇದು ಬರೀ ಈ ವರ್ಷ ಮಾತ್ರ ಅಲ್ಲ, ಪ್ರತಿ ವರ್ಷವೂ ಕೂಡ ಈ ಒಂದು ಬೇಂಗೂರು ಕೊಲ್ಲಿಯ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರಿಗೆ ಒಂದು ಶಾಪವಾಗಿ ಕಾವೇರಿ ಪರಿಣಮಿಸ್ತಾಳೆ. ಯಾಕಂದರೆ ಆ ಪ್ರಮಾಣದಲ್ಲಿ ಮೈದುಂಬಿ ಹರಿತಾಳೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರ್ತಕ್ಕಂಥ ಸಂದರ್ಭದಿಂದ ಇದೀಗ ಸಂಪೂರ್ಣವಾಗಿ ರಸ್ತೆ ಕೂಡ ಮುಳುಗಡೆ ಆಗಿರ್ತದೆ. ಹೀಗಾಗಿ ಪ್ರತಿ ವರ್ಷವನ್ನು ಕೂಡ ಇದೇ ಸಮಸ್ಯೆ ಕೂಡ ಬಳಲ್ತಾ ಇರ್ತಾರೆ. ಸೊ ಸದ್ಯಕ್ಕೆ ಇದೀಗ ದೋಣಿಯನ್ನು ನಡೆಸುವಂತಹ ನಾವಿಕರು ಒಬ್ಬರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಎಷ್ಟು ವರ್ಷದಿಂದ ಸಮಸ್ಯೆ, ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತೀರಾ? ಸಮಸ್ಯೆ ಇದು ನಮ್ಮ ಅಜ್ಜನ ಕಾಲದಿಂದ ಸಮಸ್ಯೆ. ಆದರೆ ಈಗ ನಮಗೊಂದು ಸಂಪರ್ಕ ರೋಡ್ ಇಲ್ಲ, ಬೇರೆ ಯಾವುದು, ಎಲ್ಲ ಬೋಟಲ್ಲೇ ಹೋಗಬೇಕು. ಪೇಷೆಂಟು ಮತ್ತು ಸ್ಕೂಲ್ ಮಕ್ಕಳು, ಸೇಫ್ಟಿ ಜಾಕೆಟ್ ಇಲ್ಲ. ಅಲ್ಲ, ನೀವೇನ ಸರ್ಕಾರ